ಮಹಿಳೆಯರಿಗೆ ಸೀರೆ ಅಂತಂದ್ರೆ ಬಹಳ ಇಷ್ಟ. ಅದರಲ್ಲೂ ಮೈಸೂರು ಸಿಲ್ಕ್ ಸೀರೆ ಅಂತಂದ್ರೆ ಕೇಳಬೇಕಾ? ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ದಾರೆ ಜನ. ಮಹಿಳೆಯರಿಗೆ ಸೀರೆ ಸಿಗ್ತಾ ಇಲ್ಲ ಅನ್ನುವಂತ ಆಕ್ರೋಶ. ಇಷ್ಟು ವರ್ಷಗಳಿಂದ ಮೈಸೂರಲ್ಲೇ ಇದ್ದು ಮೈಸೂರು ಸಿಲ್ಕ್ ಸೀರೆ ತಗೊಂಡಿಲ್ಲ ಅಂತಂದ್ರೆ ಹೇಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗಿನಿಂದ ಕ್ಯೂ ನಿಂತಿದ್ದಾರೆ. ಆದ್ರೂ ಅವರಿಗೆ ಸಿಲ್ಕ್ ಸೀರೆ ಸಿಕ್ಕಿಲ್ಲ ಅನ್ನುವಂತ ವಿಚಾರ. ಯಾಕೆ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೂಡ ಈಗಾಗಲೇ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬನ್ನಿ. ದೇವಸ್ಥಾನದ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋದು ನೋಡಿದ್ದೇವೆ. ಜೊತೆಗೆ ಸರ್ಕಾರದ ಇತರ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅರ್ಜಿಯನ್ನು ಪಡೆದುಕೊಳ್ಳೋದಕ್ಕೆ ರಶಲ್ಲಿ ನೋಡ್ತಿರ್ತೀವಿ. ಆದರೆ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಮಟ್ಟದ ಕ್ಯೂ ಅನ್ನು ಮೈಸೂರಲ್ಲಿ ಕಾಣ್ತಾ ಇದ್ದೀವಿ. ಅದು ಕೂಡ ಭಾಳ ಪ್ರಮುಖವಾಗಿ ಮೈಸೂರಿನ ಅಶೋಕಪುರದಲ್ಲಿ ಬರುವಂತಹ ಮೈಸೂರು ಸಿಲ್ಕ್ ಕಾರ್ಖಾನೆಯಲ್ಲಿದೆ. ಈ ಒಂದು ಕಾರ್ಖಾನೆಯಲ್ಲಿ ಬೆಳಿಗ್ಗೆ ಮುಂಜಾನೆಯಿಂದಲೇ ಸುಮಾರು 5 ಗಂಟೆಯಿಂದಲೇ ಏನು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಈಗ ಸಾಕಷ್ಟು ರಶ್ ಜೊತೆಗೆ ಕ್ಯೂ ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆಗೆ ಈಗಾಗಲೇ ಸಾಕಷ್ಟು ಒಂದಷ್ಟು ದುಬಾರಿ ಬೆಲೆ ಆದರೂ ಕೂಡ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಜನರ ಉತ್ಸಾಹ ಆಗಿದೆ. ಸೊ ಹೀಗಾಗಿ GI ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್, ಮೈಸೂರಲ್ಲಿ ಸಿಗುವಂತಹ ಕಾರ್ಖಾನೆಯಲ್ಲಿ ಸಿಗುವಂತಹ ಈಗಾಗಲೇ ಏನು ಜಿಯೋಗ್ರಫಿಕ್ ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಸೆ ಆಗಿದೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದಲೇ ಆ ಒಂದು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸರತಿ ಸಾಲಲ್ಲಿದ್ದು ಸುಮಾರು 10 ಗಂಟೆವರೆಗೂ ಕೂಡ ಈಗಾಗಲೇ ಕಾರ್ಖಾನೆ KSIC ಅಂಗಡಿ ಓಪನ್ ಆಗುವಂಥದ್ದು ಸುಮಾರು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಬೆಳಿಗ್ಗೆ 10 ಗಂಟೆ ಓಪನ್ ಆಗುವಂತಹ ಅಂಗಡಿಗೆ ನಾವು ಮೊದಲು ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಬೆಳಿಗ್ಗೆ 5 ಗಂಟೆಯಿಂದಲೇ ಮುಂಜಾನೆ 5 ಗಂಟೆಯಿಂದಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ಜೊತೆಗೆ ದೃಶ್ಯ ಕಾಣ್ತಾ ಇರ್ಬೋದು. ಪ್ರತಿನಿತ್ಯವೂ ಕೂಡ ಈ ಒಂದು ಅಶೋಕಪುರದಲ್ಲಿರುವಂತಹ KSIC ಅಂಗಡಿಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ಚೇರನ್ನು ಹಾಕಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಟೋಕನ್ ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಅತಿ ಹೆಚ್ಚು ಜನರಿದ್ದರೆ ಈಗಾಗಲೇ ಶನಿವಾರ ಭಾನುವಾರ ಈ ಸಮಯದಲ್ಲೂ ಕೂಡ ಸುಮಾರು 100ಕ್ಕೂ 150 ಜನರು ಈ ಒಂದು ಸೀರೆಯನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಸಿಲ್ಕ್ ಸೀರೆ ಅಂತೇಳಿ ಸಾಕಷ್ಟು ಅಂಗಡಿಗಳು ತೆರೆದಿದ್ರು ಕೂಡ ಮೈಸೂರಿನಲ್ಲಿ ಸಿಗುವಂತಹ ಮೈಸೂರು ಸಿಲ್ಕ್ ಸೀರೆಗೆ ಸಾಕಷ್ಟು ಬೇಡಿಕೆ ಉಂಟಾಗಿದೆ. ಸೊ ಹೀಗಾಗಿ ಪ್ರತಿನಿತ್ಯ ಈಗಾಗಲೇ ಏನು ಅಂಗಡಿ ಓಪನ್ ಆದಂತಹ ಕೇವಲ 2 ಗಂಟೆ 2.5 ತಾಸಿನಲ್ಲೇ ಈಗಾಗಲೇ ಏನು ಉತ್ಪಾದನೆ ಆದಂತಹ ಸುಮಾರು 100-150ಕ್ಕೂ ಹೆಚ್ಚು ಸೀರೆಗಳು ಕೂಡ ಖರೀದಿ ಆಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಅದೇನೋ ಕಡಿಮೆ ಸೀರೆ ಅಲ್ಲ. ಆರಂಭದಿಂದಲೇ ಸುಮಾರು 25,000ರಿಂದ ಆರಂಭ ಆಗಿ ಸುಮಾರು 2 ಲಕ್ಷ, 3 ಲಕ್ಷ, 1 ಲಕ್ಷ ಈ ರೀತಿ ಬೆಲೆಯನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ. ಭಾಳ ಪ್ರಮುಖ ದೃಶ್ಯ ಗಮನಿಸ್ತಾ ಇರ್ಬೋದು. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂನಲ್ಲಿ ಇದ್ದು ಈ ಒಂದು ಸೀರೆಯನ್ನು ಪಡ್ಕೊಳ್ಳೋಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರಿನಲ್ಲಿ ಮಾತ್ರ ಈ ರೀತಿಯಾದಂತಹ ಶುದ್ಧ ರೇಷ್ಮೆ ಸೀರೆ ಸಿಗುವಂಥದ್ದು. ಸೊ ಹೀಗಾಗಿ ಈ ಒಂದು ಸೀರೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ಕನ್ನಡ, ಮೈಸೂರು. ಸೀರೆ ಅಂತಂದ್ರೆ ಬಹಳ ಇಷ್ಟ. ಅದರಲ್ಲೂ ಮೈಸೂರು ಸಿಲ್ಕ್ ಸೀರೆ ಅಂತಂದ್ರೆ ಕೇಳಬೇಕಾ? ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ದಾರೆ ಜನ. ಮಹಿಳೆಯರಿಗೆ ಸೀರೆ ಸಿಗ್ತಾ ಇಲ್ಲ ಅನ್ನುವಂತ ಆಕ್ರೋಶ. ಇಷ್ಟು ವರ್ಷಗಳಿಂದ ಮೈಸೂರಲ್ಲೇ ಇದ್ದು ಮೈಸೂರು ಸಿಲ್ಕ್ ಸೀರೆ ತಗೊಂಡಿಲ್ಲ ಅಂತಂದ್ರೆ ಹೇಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗಿನಿಂದ ಕ್ಯೂ ನಿಂತಿದ್ದಾರೆ. ಆದ್ರೂ ಅವರಿಗೆ ಸಿಲ್ಕ್ ಸೀರೆ ಸಿಕ್ಕಿಲ್ಲ ಅನ್ನುವಂತ ವಿಚಾರ. ಯಾಕೆ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೂಡ ಈಗಾಗಲೇ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬನ್ನಿ. ದೇವಸ್ಥಾನದ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋದು ನೋಡಿದ್ದೇವೆ. ಜೊತೆಗೆ ಸರ್ಕಾರದ ಇತರ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅರ್ಜಿಯನ್ನು ಪಡೆದುಕೊಳ್ಳೋದಕ್ಕೆ ರಶಲ್ಲಿ ನೋಡ್ತಿರ್ತೀವಿ. ಆದರೆ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಮಟ್ಟದ ಕ್ಯೂ ಅನ್ನು ಮೈಸೂರಲ್ಲಿ ಕಾಣ್ತಾ ಇದ್ದೀವಿ. ಅದು ಕೂಡ ಭಾಳ ಪ್ರಮುಖವಾಗಿ ಮೈಸೂರಿನ ಅಶೋಕಪುರದಲ್ಲಿ ಬರುವಂತಹ ಮೈಸೂರು ಸಿಲ್ಕ್ ಕಾರ್ಖಾನೆಯಲ್ಲಿದೆ. ಈ ಒಂದು ಕಾರ್ಖಾನೆಯಲ್ಲಿ ಬೆಳಿಗ್ಗೆ ಮುಂಜಾನೆಯಿಂದಲೇ ಸುಮಾರು 5 ಗಂಟೆಯಿಂದಲೇ ಏನು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಈಗ ಸಾಕಷ್ಟು ರಶ್ ಜೊತೆಗೆ ಕ್ಯೂ ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆಗೆ ಈಗಾಗಲೇ ಸಾಕಷ್ಟು ಒಂದಷ್ಟು ದುಬಾರಿ ಬೆಲೆ ಆದರೂ ಕೂಡ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಜನರ ಉತ್ಸಾಹ ಆಗಿದೆ. ಸೊ ಹೀಗಾಗಿ GI ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್, ಮೈಸೂರಲ್ಲಿ ಸಿಗುವಂತಹ ಕಾರ್ಖಾನೆಯಲ್ಲಿ ಸಿಗುವಂತಹ ಈಗಾಗಲೇ ಏನು ಜಿಯೋಗ್ರಫಿಕ್ ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಸೆ ಆಗಿದೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದಲೇ ಆ ಒಂದು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸರತಿ ಸಾಲಲ್ಲಿದ್ದು ಸುಮಾರು 10 ಗಂಟೆವರೆಗೂ ಕೂಡ ಈಗಾಗಲೇ ಕಾರ್ಖಾನೆ KSIC ಅಂಗಡಿ ಓಪನ್ ಆಗುವಂಥದ್ದು ಸುಮಾರು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಬೆಳಿಗ್ಗೆ 10 ಗಂಟೆ ಓಪನ್ ಆಗುವಂತಹ ಅಂಗಡಿಗೆ ನಾವು ಮೊದಲು ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಬೆಳಿಗ್ಗೆ 5 ಗಂಟೆಯಿಂದಲೇ ಮುಂಜಾನೆ 5 ಗಂಟೆಯಿಂದಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ಜೊತೆಗೆ ದೃಶ್ಯ ಕಾಣ್ತಾ ಇರ್ಬೋದು. ಪ್ರತಿನಿತ್ಯವೂ ಕೂಡ
ಈ ಒಂದು ಅಶೋಕಪುರದಲ್ಲಿರುವಂತಹ KCIC ಅಂಗಡಿಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ಚೇರನ್ನು ಹಾಕಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಟೋಕನ್ ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಅತಿ ಹೆಚ್ಚು ಜನರಿದ್ದರೆ ಈಗಾಗಲೇ ಶನಿವಾರ ಭಾನುವಾರ ಈ ಸಮಯದಲ್ಲೂ ಕೂಡ ಸುಮಾರು 100ಕ್ಕೂ 150 ಜನರು ಈ ಒಂದು ಸೀರೆಯನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಸಿಲ್ಕ್ ಸೀರೆ ಅಂತೇಳಿ ಸಾಕಷ್ಟು ಅಂಗಡಿಗಳು ತೆರೆದಿದ್ರು ಕೂಡ ಮೈಸೂರಿನಲ್ಲಿ ಸಿಗುವಂತಹ ಮೈಸೂರು ಸಿಲ್ಕ್ ಸೀರೆಗೆ ಸಾಕಷ್ಟು ಬೇಡಿಕೆ ಉಂಟಾಗಿದೆ. ಸೊ ಹೀಗಾಗಿ ಪ್ರತಿನಿತ್ಯ ಈಗಾಗಲೇ ಏನು ಅಂಗಡಿ ಓಪನ್ ಆದಂತಹ ಕೇವಲ 2 ಗಂಟೆ 2.5 ತಾಸಿನಲ್ಲೇ ಈಗಾಗಲೇ ಉತ್ಪಾದನೆ ಆದಂತಹ ಸುಮಾರು 100-150ಕ್ಕೂ ಹೆಚ್ಚು ಸೀರೆಗಳು ಕೂಡ ಖರೀದಿ ಆಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಅದೇನೋ ಕಡಿಮೆ ಸೀರೆ ಅಲ್ಲ. ಆರಂಭದಿಂದಲೇ ಸುಮಾರು 25,000ರಿಂದ ಆರಂಭ ಆಗಿ ಸುಮಾರು 2 ಲಕ್ಷ 3 ಲಕ್ಷ 1 ಲಕ್ಷ ಈ ರೀತಿ ಬೆಲೆಯನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ. ಭಾಳ ಪ್ರಮುಖ ದೃಶ್ಯ ಗಮನಿಸ್ತಾ ಇರ್ಬೋದು. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂನಲ್ಲಿ ಇದ್ದು ಈ ಒಂದು ಸೀರೆಯನ್ನು ಪಡ್ಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆಂತಂದರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರಿನಲ್ಲಿ ಮಾತ್ರ ಈ ರೀತಿಯಾದಂತಹ ಶುದ್ಧ ರೇಷ್ಮೆ ಸೀರೆ ಸಿಗುವಂಥದ್ದು. ಸೊ ಹೀಗಾಗಿ ಈ ಒಂದು ಸೀರೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ನಿರ್ಭಯ ಕನ್ನಡ, ಮೈಸೂರು. ಸೀರೆ ಅಂತಂದ್ರೆ ಬಹಳ ಇಷ್ಟ, ಅದರಲ್ಲೂ ಮೈಸೂರು ಸಿಲ್ಕ್ ಸೀರೆ ಅಂತಂದ್ರೆ ಕೇಳಬೇಕಾ? ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ದಾರೆ ಜನ. ಮಹಿಳೆಯರಿಗೆ ಸೀರೆ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ. ಇಷ್ಟು ವರ್ಷಗಳಿಂದ ಮೈಸೂರಲ್ಲೇ ಇದ್ದು ಮೈಸೂರು ಸಿಲ್ಕ್ ಸೀರೆ ತಗೊಂಡಿಲ್ಲ ಅಂತಂದ್ರೆ ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗಿನಿಂದ ಕ್ಯೂ ನಿಂತಿದ್ದಾರೆ. ಆದರೂ ಅವರಿಗೆ ಸಿಲ್ಕ್ ಸೀರೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರ, ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಗಾಗಲೇ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ಬನ್ನಿ. ದೇವಸ್ಥಾನದ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋದು ನೋಡಿದ್ದೇವೆ. ಜೊತೆಗೆ ಸರ್ಕಾರದ ಇತರ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅರ್ಜಿಯನ್ನು ಪಡೆದುಕೊಳ್ಳೋದಕ್ಕೆ ರಶಲ್ಲಿ ನೋಡ್ತಿರ್ತೀವಿ. ಆದರೆ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಮಟ್ಟದ ಕ್ಯೂ ಅಲ್ಲ ಮೈಸೂರಲ್ಲಿ ಕಾಣ್ತಾ ಇದ್ದೀವಿ. ಅದು ಕೂಡ ಭಾಳ ಪ್ರಮುಖವಾಗಿ ಮೈಸೂರಿನ ಅಶೋಕಪುರದಲ್ಲಿ ಬರುವಂತಹ ಮೈಸೂರು ಸಿಲ್ಕ್ ಕಾರ್ಖಾನೆಯಲ್ಲಿದೆ. ಈ ಒಂದು ಕಾರ್ಖಾನೆಯಲ್ಲಿ ಬೆಳಿಗ್ಗೆ ಮುಂಜಾನೆಯಿಂದಲೇ ಸುಮಾರು 5 ಗಂಟೆಯಿಂದಲೇ ಏನು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಈಗ ಸಾಕಷ್ಟು ರಶ್ ಜೊತೆಗೆ ಕ್ಯೂ ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆಗೆ ಈಗಾಗಲೇ ಸಾಕಷ್ಟು ಒಂದಷ್ಟು ದುಬಾರಿ ಬೆಲೆ ಆದರೂ ಕೂಡ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಜನರ ಉತ್ಸಾಹ ಆಗಿದೆ. ಸೊ ಹೀಗಾಗಿ GI ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್, ಮೈಸೂರಲ್ಲಿ ಸಿಗುವಂತಹ ಕಾರ್ಖಾನೆಯಲ್ಲಿ ಸಿಗುವಂತಹ ಈಗಾಗಲೇ ಏನು ಜಿಯೋಗ್ರಫಿಕ್ ಟ್ಯಾಗನ್ನು ಹೊಂದಿರುವಂತಹ ಮೈಸೂರು ಸಿಲ್ಕನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಸೆ ಆಗಿದೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದಲೇ ಆ ಒಂದು ಸೀರೆಯನ್ನು ಖರೀದಿ ಮಾಡೋದಕ್ಕೆ ಸರತಿ ಸಾಲಿನಲ್ಲಿದ್ದು ಸುಮಾರು 10 ಗಂಟೆವರೆಗೂ ಕೂಡ ಈಗಾಗಲೇ ಕಾರ್ಖಾನೆ KCIC ಅಂಗಡಿ ಓಪನ್ ಆಗುವಂಥದ್ದು ಸುಮಾರು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಬೆಳಿಗ್ಗೆ 10 ಗಂಟೆ ಓಪನ್ ಆಗುವಂತಹ ಅಂಗಡಿಗೆ ನಾವು ಮೊದಲು ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಬೆಳಿಗ್ಗೆ 5 ಗಂಟೆಯಿಂದಲೇ ಮುಂಜಾನೆ 5 ಗಂಟೆಯಿಂದಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ಜೊತೆಗೆ ದೃಶ್ಯ ಕಾಣ್ತಾ ಇರ್ಬೋದು. ಪ್ರತಿನಿತ್ಯವೂ ಕೂಡ ಈ ಒಂದು ಅಶೋಕಪುರದಲ್ಲಿರುವಂತಹ KCIC ಅಂಗಡಿಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ಚೇರನ್ನು ಹಾಕಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಟೋಕನ್ ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಅತಿ ಹೆಚ್ಚು ಜನರಿದ್ದರೆ ಈಗಾಗಲೇ ಶನಿವಾರ ಭಾನುವಾರ ಈ ಸಮಯದಲ್ಲೂ ಕೂಡ ಸುಮಾರು 100ಕ್ಕೂ 150 ಜನರು ಈ ಒಂದು ಸೀರೆಯನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಸಿಲ್ಕ್ ಸೀರೆ ಅಂತೇಳಿ ಸಾಕಷ್ಟು ಅಂಗಡಿಗಳು ತೆರೆದಿದ್ರು ಕೂಡ ಮೈಸೂರಿನಲ್ಲಿ ಸಿಗುವಂತಹ ಮೈಸೂರು ಸಿಲ್ಕ್ ಸೀರೆಗೆ ಸಾಕಷ್ಟು ಬೇಡಿಕೆ ಉಂಟಾಗಿದೆ. ಸೊ ಹೀಗಾಗಿ ಪ್ರತಿನಿತ್ಯ ಈಗಾಗಲೇ ಏನು ಅಂಗಡಿ ಓಪನ್ ಆದಂತಹ ಕೇವಲ 2 ಗಂಟೆ 2.5 ತಾಸಿನಲ್ಲೇ ಈಗಾಗಲೇ ಉತ್ಪಾದನೆ ಆದಂತಹ ಸುಮಾರು 100-150ಕ್ಕೂ ಹೆಚ್ಚು ಸೀರೆಗಳು ಕೂಡ ಖರೀದಿ ಆಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಅದೇನೋ ಕಡಿಮೆ ಸೀರೆ ಅಲ್ಲ. ಆರಂಭದಿಂದಲೇ ಸುಮಾರು 25,000ರಿಂದ ಆರಂಭ ಆಗಿ ಸುಮಾರು 2 ಲಕ್ಷ 3 ಲಕ್ಷ 1 ಲಕ್ಷ ಈ ರೀತಿ ಬೆಲೆಯನ್ನು ಹೊಂದಿರುವಂತಹ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ. ಭಾಳ ಪ್ರಮುಖ ದೃಶ್ಯ ಗಮನಿಸ್ತಾ ಇರ್ಬೋದು. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂನಲ್ಲಿ ಇದ್ದು ಈ ಒಂದು ಸೀರೆಯನ್ನು ಪಡ್ಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆಂತಂದರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರಿನಲ್ಲಿ ಮಾತ್ರ ಈ ರೀತಿಯಾದಂತಹ ಶುದ್ಧ ರೇಷ್ಮೆ ಸೀರೆ ಸಿಗುವಂಥದ್ದು. ಸೊ ಹೀಗಾಗಿ ಈ ಒಂದು ಸೀರೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ನಿರ್ಭಯ ಕನ್ನಡ, ಮೈಸೂರು.